150 dirhams ಗೈಸ್. ಈ 150 ಇಂಡಿಯನ್ ಮನಿ 4000 ಸಮಥಿಂಗ್ ಬರುತ್ತೆ. ನೋಡಿ ನೀವು ಯಾವ ಥರ ಇದೆ ಅಂತ. ಪೆಟ್ರೋಲ್ ಹಾಕಿ ಆಯಿತು. ಹಲೋ ಮೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆದ್ದು ರೆಡಿಯಾಗಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು. ಸೊ ಅದು ಮುಗಿಸ್ಕೊಂಡು ಸ್ಟೋರ್ ಕಡೆಗೆ ಬಂದೆ. ಸ್ಟೋರ್ ಕಡೆಯ ವಾತಾವರಣ ನೋಡಿ ಯಾವ ಥರ ಇದೆ ಅಂತ. ವೆದರ್ ಬೆಳಗ್ಗೆನೇ ಚೇಂಜ್ ಆಗಿದೆ, 8 o'clock ಆಗಿದೆ ಅಷ್ಟೇ. ಸೊ ಬೆಳಗ್ಗೆನೇ 31% ಇದೆ ಬಿಸಿಲು. ಇವಾಗ ಮೇ, ಜೂನ್, ಜುಲೈ ಗಂಟ ಇದೇ ಥರ ಬಿಸಿಲು ತುಂಬ ಇರುತ್ತೆ. ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ ಬಿಸಿಲಲ್ಲಿ, ಆದರೂ ಕೆಲಸ ಮಾಡಬೇಕು. ಮತ್ತು ನಾನಿವಾಗ ಹೋಗ್ತಾ ಇರೋದು ಅಬುದಾಬಿಗೆ. ಸೊ ಅದಕ್ಕೋಸ್ಕರ ಗಾಡಿ ಎಲ್ಲ ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು 150 dirhamsಗೆ. 150 dirhams ಅಂದರೆ ಇಂಡಿಯನ್ ಮನಿ ಕನ್ವರ್ಟೆಡ್ ಆದರೆ ಒಂದು 3500 ಸಮಥಿಂಗ್ ಬರುತ್ತೆ. 150 ಅಂದರೆ ಇದು ಇಲ್ಲಿದು dirhams 150. ಇದು 50. ಅಲ್ಲಿಂದ ನನ್ನ ಗಾಡಿ ಇರೋ ಐಟಮ್ಸ್ ಎಲ್ಲ ಖಾಲಿ ಮಾಡಿ ಅವನ ಗಾಡಿಗೆ ಲೋಡ್ ಮಾಡಿದ್ವಿ ಗೈಸ್. ಮತ್ತು ಹೊರಗಡೆ ವ್ಯೂ ನೋಡಿ ಯಾವ ಥರ ಇದೆ ಅಂತ. ತುಂಬ ಬಿಸಿಲಿದೆ. 32, 31 ಏನೋ ಸಮಥಿಂಗ್ ವೆದರ್ ಇದೆ. ಅದಾದಮೇಲೆ ಅವನು ಗಾಡಿಯಲ್ಲಿ ಲೋಡ್ ಮಾಡಿಬಿಟ್ಟು ಹಗ್ಗನ ಕಟ್ತಾ ಇದ್ದೆ. ಸೊ ನೋಡ್ತಾ ಇದ್ದಾನೆ ನನ್ನೇ. ಅವನ ಹೆಸರು ನಬೀಲ್ ಬಂದ್ಬಿಟ್ಟು, ನಬೀಲ್ ಅಂತ. ಅಬುದಾಬಿಯಿಂದ ಬಂದಿರೋದು ನನ್ನ ಶಾಪಿಂದ. ಸೊ ಅಲ್ಲಿಂದ ಅವನ ಜೊತೆ ಮಾತಾಡ್ಬಿಟ್ಟು ಸೀದಾ ನಾನು ಹೊರಟೆ ಗಾಯ್ಸ್. ಅಲ್ಲಿಂದ ನನ್ನ ಲೋಡೆಲ್ಲ ಇನ್ನೊಂದು ಗಾಡಿಗೆ ಶಿಫ್ಟ್ ಮಾಡಿ ಆಯಿತು. ಈಗ ನಾನು ಇವಾಗ ಇಲ್ಲಿ ಇರೋದು ಗಂದೂತ್ ಅಂತ ಒಂದು ಊರ ಹೆಸರು ಇದು. ಇಲ್ಲಿಂದ ಈಗ ನಾನು ಸೀದಾ ಶಾರ್ಜಾಗೆ ಹೋಗ್ತಾ ಇದ್ದೀನಿ. ಮತ್ತು ಅಬುದಾಬಿ ಹೋಗಬೇಕು ಅಂತಿಲ್ಲ. ಸೊ ಅದಕ್ಕೋಸ್ಕರ ಅವನು ಅಲ್ಲಿಂದ ಇಲ್ಲಿ ಬಂದಿದ್ದಾನೆ. ಇಲ್ಲಿಂದ ಲೋಡ್ ಮಾಡಿ ಸೀದಾ ಹೋಗ್ತಾ ಇರೋದು ಗಾಯ್ಸ್. ಅಲ್ಲಿಂದ ಶಾರ್ಜಾಗೆ ಬಂದು ಗಾಡಿ ಇಲ್ಲಿ ಪಾರ್ಕ್ ಮಾಡಿದೆ. ಸೊ ಬಂದು ನೋಡುವಾಗ ಸ್ಟೋರ್ ಕ್ಲೋಸ್ ಆಗಿದೆ. ಟೈಮ್ ಆಗಿದೆ 1 o'clock. ಮತ್ತು ಅಲ್ಲಿಂದ ಊಟಕ್ಕೆ ಹೋಗ್ತಾ ಇದ್ದೀನಿ ಫಸ್ಟಿಗೆ 1 to 3 ಗಂಟೆ. कुछ मुश्किल नहीं, आदमी लोग देखते नहीं देखते अरे ಅಲ್ಲಿಂದ ಊಟ ಎಲ್ಲ ಮುಗಿಸಿ ಸೀದಾ ಹೋಗ್ತಾ ಇರೋದು ಆಫೀಸಿಗೆ ಗೈಸ್. ಅಲ್ಲಿ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸಿ ಸ್ಟೋರ್ ಏನೆಲ್ಲ ಮಾತಾಡ್ತಾರೆ. ಆಫೀಸಲ್ಲಿ ಕೆಲಸ ಮುಗಿಸಿ ಸೀದಾ ಸ್ಟೋರ್ ಕಡೆಗೆ ಬಂದೆ ಗೈಸ್. ಬಂದು ನೋಡ್ತೀನಿ ನಮ್ಮ ಜೊತೆ ಕೆಲಸ ಮಾಡೋರು ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅದಾದಮೇಲೆ ಮುಂದುಗಡೆ ನೋಡಿ ಕಂಟೈನರ್ ನಿಂತಿದೆ, ಏನೋ ಲೋಡ್ ಮಾಡ್ತಾಯಿದ್ದಾರೆ ಔಟ್ ಸೈಡ್ ಕಳ್ಸೋಕ್ಕೋಸ್ಕರ. ಅಲ್ಲಿಂದ ಹಿಂಗೆ ಇದೆ ಗೈಸ್. ಅಲ್ಲಿಂದ ಮತ್ತೆ ತುಂಬ ಟ್ರಾಫಿಕ್ ಇದೆ, ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡಬೇಕಿತ್ತು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್. ಚಾನಲ್ अस्सलाम वालेकुम, क्या हाल है? ठीक ठाक, तबीयत ठीक है, खैरियत है? सब दोस्तों को रिक्वेस्ट है कि इस चैनल को फॉलो और सब्सक्राइब कर दें. ಕೇಳಿದ್ರಲ್ಲ.